ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಿಂದ ನಾವು ಮುಂದೆ ಬರುವ ಕರ್ನಾಟಕ ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ನೋಡ್ತಾ ಹೋಗೋಣ GK ಸೆಕ್ಷನ್ ಅಲ್ಲಿ. ಎಲ್ಲ ಕ್ವಶನ್ಸ್ ಅನ್ನ ಸಮರ್ ಅಪ್ ಮಾಡಿ ಕೆಲವೊಂದಿಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಟೆಲಿಗ್ರಾಮ್ ಜಾಯ್ನ್ ಆಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೂ 65 ರುಪೀಸ್ ಅನ್ನ ಪೇ ಮಾಡಿ ನೀವು ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಕ್ಲಾಸ್ ನೋಟ್ಸಸ್ ಏನಿರ್ತವೆ ಎಲ್ಲವನ್ನ ಕೂಡ ಪಡ್ಕೋಬಹುದಾಗಿರುತ್ತೆ. ಹಾಗೂ ಕರೆಂಟ್ ಅಫೇರ್ಸ್ ನೋಟ್ಸ್ಗಳ ಅಗತ್ಯ ನಿಮ್ಗೆ ಏನಾದ್ರು ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ವಾಟ್ಸ್ಆಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೂಡ ಪೇಯ್ಡ್ PDF ನೋಟ್ಸ್ಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಗೂಗಲ್ನಲ್ಲಿ KPSC ಜಂಕ್ಷನ್ ಅಂತ ಸರ್ಚ್ ಮಾಡಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಕ್ ಟೆಸ್ಟ್ಗಳನ್ನು ಉಚಿತವಾಗಿ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬ್ರಹ್ಮಪುತ್ರ ನದಿಯ ಉಪನದಿಯಲ್ಲ? ಆಯ್ಕೆಗಳು ತೀಸ್ತಾ, ಸಿಯಾಂಗ್, ಟೋನ್ಸ್, ಮನಸ್. ಬ್ರಹ್ಮಪುತ್ರ ನದಿಯ ಉಪನದಿಯಲ್ಲ. ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 3 ಟೋನ್ಸ್ ಅನ್ನುವುದು ಬ್ರಹ್ಮಪುತ್ರ ನದಿಯ ಉಪನದಿಯಲ್ಲ. ತೀಸ್ತಾ, ಸಿಯಾಂಗ್ ಮತ್ತು ಮನಸ್ ಅನ್ನುವುದು ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ. ತೀಸ್ತಾ ನದಿಯು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿ ಅಂತ ಹೇಳ್ಬೋದಾಗಿದೆ. ಸಿಯಾಂಗ್ ನದಿ ಬ್ರಹ್ಮಪುತ್ರ ನದಿಯ ಮುಖ್ಯ ಹರಿವಿನ ಭಾಗ ಅಂತ ಹೇಳ್ಬೋದು. ಮನಸ್ ಕೂಡ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಟೋನ್ಸ್ ನದಿ ಯಮುನಾ ನದಿಯ ಅತಿ ದೊಡ್ಡ ಉಪನದಿಯಾಗಿದ್ದು ಬ್ರಹ್ಮಪುತ್ರ ನದಿಯ ಉಪನದಿಯಲ್ಲ. ಹಾಗಾಗಿ ಈ ಒಂದು 4 ಆಪ್ಷನ್ಗಳಲ್ಲಿ ಟೋನ್ಸ್ ಅನ್ನೋದನ್ನ ಗುಂಪಿಂದ ಆಚೆ ತೆಗೆಯುವಂತ ಅನಿವಾರ್ಯತೆ ನಮಗೆ ಉಂಟಾಯಿತು. ಟೋನ್ಸ್ ನದಿ ಯಾವ ನದಿಯ ಉಪನದಿ ಅಂತ ನಿಮಗೆ ಗೊತ್ತಿರಬೇಕು. ಜೊತೆಗೆ ಇನ್ಫಾರ್ಮೇಶನ್ಸ್ ತುಂಬಾ ತಿಳ್ಕೊಳ್ಳುವಂತ ಅನಿವಾರ್ಯತೆ ಇದೆ. ಈಗಿನ ಎಕ್ಸಾಮ್ಸ್ಗಳಲ್ಲಿ KE ಅವರು ಕಂಡಕ್ಟ್ ಮಾಡೋದ್ರಿಂದ ಟೆಕ್ನಿಕಲಿ ಕ್ವೆಶನ್ ಡಿಫಿಕಲ್ಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ವಿಡಿಯೋದಲ್ಲಿ ಕೊಡುವಂತ ಪ್ರತಿಯೊಂದು ಮಾಹಿತಿಯನ್ನ ನೀವು ನೋಟ್ಸ್ ಮಾಡ್ಕೊಳ್ಳೋದು ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ತುಂಬಾ ಅನಿವಾರ್ಯತೆ ಆಗುತ್ತೆ. ಟೋನ್ಸ್ ನದಿ ಅನ್ನೋದು ಯಮುನಾ ನದಿಯ ಒಂದು ಉಪನದಿ, ಅತಿ ದೊಡ್ಡ ಉಪನದಿ ಅಂತ ಇಲ್ಲಿ ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಪ್ರಮುಖವಾದ ಅಂಶಗಳು. ಟೋನ್ಸ್ ನದಿಯ ಮೂಲ ಬಂದರ್ಬುಜ್ ಪರ್ವತ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಗಳ ಮೂಲಕ ಹರಿಯುತ್ತೆ. ಟೋನ್ಸ್ ನದಿಯು ಕೊನೆಗೆ ಎಲ್ಲೋಗಿ ಸೇರುತ್ತೆ? ಯಮುನಾ ನದಿಗೆ ಬಂದು ಸೇರುತ್ತೆ. ಇದರ ಉದ್ದ 148 ಕಿಲೋಮೀಟರ್ಗಳು ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಗ್ರಹವು ಸಲ್ಫ್ಯೂರಿಕ್ ಆಮ್ಲದ ದಪ್ಪ ಬಿಳಿ ಮತ್ತು ಹಳದಿ ಬಣ್ಣದ ಮೋಡಗಳಿಂದ ಕೂಡಿದೆ? ಯುರೇನಸ್, ಶುಕ್ರ, ನೆಪ್ಚೂನ್, ಮಂಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶುಕ್ರ ಗ್ರಹದಲ್ಲಿ ನಾವು ಸಲ್ಫ್ಯೂರಿಕ್ ಆಮ್ಲದ ಬಿಳಿ ದಪ್ಪ ಮತ್ತು ಹಳದಿ ಬಣ್ಣದ ಮೋಡಗಳನ್ನ ಕಾಣಬಹುದಾಗಿರುತ್ತೆ. ಶುಕ್ರ ಗ್ರಹವು ವಾತಾವರಣದಲ್ಲಿ ದಟ್ಟವಾದ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳನ್ನ ಇರೋದು ನಾವು ಕಾಣಬಹುದು. ಇದು ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಶುಕ್ರ ಗ್ರಹವನ್ನ ಸಂಜೆ ನಕ್ಷತ್ರ ಅಥವಾ ಮುಂಜಾನೆ ನಕ್ಷತ್ರ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ ಭೂಮಿಯ ಅವಳಿ ಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆಂದ್ರೆ ಗಾತ್ರ ಮತ್ತು ರಚನೆಯಲ್ಲಿ ಇದು ಭೂಮಿಗೆ ಹೋಲಿಕೆ ಆಗುತ್ತೆ. ಹಾಗಾಗಿ ಭೂಮಿಯ ಅವಳಿ ಗ್ರಹ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರ್ತವೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆಗಳಿರ್ತವೆ. ಮುಂಜಾನೆಯ ನಕ್ಷತ್ರ, ಭೂಮಿಯ ಅವಳಿ ಗ್ರಹ ಎರಡೂ ಕೂಡ ಶುಕ್ರ ಗ್ರಹನೇ ಆಗಿರುತ್ತೆ. ಸೌರವ್ಯೂಹದ ಅತ್ಯಂತ ಬಿಸಿಯಾದ ಗ್ರಹ ಕೂಡ ಇದಾಗಿರುತ್ತೆ. ಶುಕ್ರ ಗ್ರಹ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರತಕ್ಕಂಥ ಗ್ರಹಗಳಲ್ಲಿ ಒಂದಾಗಿದೆ. ಇದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುವಂತಹ ಗ್ರಹವಾಗಿರುತ್ತೆ. ನೀರಿನ ಅಸ್ತಿತ್ವ ತುಂಬಾ ಕಡಿಮೆ ಇರುತ್ತೆ ಶುಕ್ರ ಗ್ರಹದಲ್ಲಿ. ಇದು ದಟ್ಟವಾದ ವಾತಾವರಣವು ತೀವ್ರ ಹಸಿರುಮನೆಯ ಇದರ ದಟ್ಟವಾದ ವಾತಾವರಣ ತೀವ್ರವಾದ ಹಸಿರುಮನೆಯ ಪರಿಣಾಮವನ್ನ ಉಂಟು ಮಾಡುತ್ತದೆ. ಈ ಮಾಹಿತಿಗಳು ನಿಮಗೆ ಈ ಗ್ರಹದ ಬಗ್ಗೆ ಇರಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಒಂದು ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಕ್ವಶನ್ ಅನ್ನ ಕೇಳಲಾಗಿದೆ. ಪಿನ್ ವ್ಯಾಲಿ ಎನ್ನುವ ರಾಷ್ಟ್ರೀಯ ಉದ್ಯಾನವನ ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ. ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ, ಆಯ್ಕೆ 3. ಪಿನ್ ರಾಷ್ಟ್ರೀಯ ಉದ್ಯಾನವನವು ಹಿಮಾಚಲ ಪ್ರದೇಶದ ಲಹೌಲ್ ಸ್ಪಿತಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಶೀತ ಮರುಭೂಮಿ ಪ್ರದೇಶದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಈ ಉದ್ಯಾನವನದಲ್ಲಿ ಹಿಮಚಿರತೆ, ಸೈಬೀರಿಯನ್ ಐಬೆಕ್ಸ್ ಮತ್ತು ಇತರ ಅಪರೂಪದ ವನ್ಯಜೀವಿಗಳನ್ನು ನಾವು ಕಾಣಬಹುದಾಗಿರುತ್ತೆ. 1987ರಂದು ಇದನ್ನ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಲಾಗಿದೆ.
ಇನ್ನು ಕೆಲವು ರಾಷ್ಟ್ರೀಯ ಉದ್ಯಾನವನಗಳು ನಾವಿಲ್ಲಿ ನೋಡ್ಕೊಳ್ಳೋದಾದ್ರೆ ಆಯ್ಕೆಗಳನ್ನ ಏನ್ ಕೊಟ್ಟಿದ್ರು ಅವುಗಳಲ್ಲಿ ಪ್ರಮುಖವಾಗಿ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ನಾಮಧಾಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. ಹಿಮಾಚಲ ಪ್ರದೇಶದಲ್ಲಿ ಇಲ್ಲಿ ಕೊಟ್ಟಿರುವಂತ ಆಯ್ಕೆಯನ್ನು ಹೊರತುಪಡಿಸಿ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ, ಪಿನ್ ವ್ಯಾಲಿ, ಇರ್ದಂಕಿಲಾ ರಾಷ್ಟ್ರೀಯ ಉದ್ಯಾನವನ, ಕಿರ್ಗಂಗಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಿಂಬಲಬರ ರಾಷ್ಟ್ರೀಯ ಉದ್ಯಾನವನಗಳು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತವೆ. ಇನ್ನು ಮಧ್ಯಪ್ರದೇಶದಲ್ಲಿ ಕಾನ್ಹಾ ರಾಷ್ಟ್ರೀಯ ಉದ್ಯಾನವನ, ಬಾಂಧವಗಡ ರಾಷ್ಟ್ರೀಯ ಉದ್ಯಾನವನ, ಫೆಂಚ್ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತವೆ. ನೆಕ್ಸ್ಟ್ ಕ್ವಶನ್, 9 ಡಿಗ್ರಿ ಚಾನೆಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 9 ಡಿಗ್ರಿ ಚಾನೆಲ್ ಅನ್ನೋದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಲಕ್ಷದ್ವೀಪಕ್ಕೆ ಸಂಬಂಧಪಡುತ್ತೆ. 9 ಡಿಗ್ರಿ ಚಾನೆಲ್ ಲಕ್ಷದ್ವೀಪದ ಮಿನಿಕೋಯ್ ದ್ವೀಪವನ್ನ ಉಳಿದ ಲಕ್ಷದ್ವೀಪಗಳಿಂದ ಬೇರ್ಪಡಿಸುತ್ತದೆ. 9 ಡಿಗ್ರಿ ಚಾನೆಲ್ ಯಾವುದರಿಂದ ಬೇರ್ಪಡಿಸುತ್ತೆ ಅಂದ್ರೆ ಲಕ್ಷದ್ವೀಪದ ಮಿನಿಕೋಯ್ ದ್ವೀಪವನ್ನ ಉಳಿದ ಲಕ್ಷದ್ವೀಪದ ದ್ವೀಪಗಳಿಂದ ಬೇರ್ಪಡಿಸುವ ಕೆಲಸವನ್ನ 9 ಡಿಗ್ರಿ ಚಾನೆಲ್ ಮಾಡುತ್ತೆ. ಇದು 9 ಡಿಗ್ರಿ ಉತ್ತರ ಅಕ್ಷಾಂಶದ ಸಮೀಪದಲ್ಲಿರೋದರಿಂದ 9 ಡಿಗ್ರಿ ಚಾನಲ್ ಅಂತ ಇದನ್ನ ಕರೆಯಲಾಗುತ್ತೆ. ಇದಕ್ಕೆ ಹೆಸರು 9 ಡಿಗ್ರಿ ಚಾನಲ್ ಅಂತ ಬಂದಿರೋದಕ್ಕೆ ಕಾರಣ ಇದು ಉತ್ತರ ಅಕ್ಷಾಂಶದ 9 ಡಿಗ್ರಿ ಸಮೀಪದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಜಲಮಾರ್ಗವು ಅರಬ್ಬಿ ಸಮುದ್ರದಲ್ಲಿ ಕಂಡುಬರುತ್ತೆ. ಮಿನಿಕೋಯ್ ದ್ವೀಪವು ಲಕ್ಷದ್ವೀಪದ ದಕ್ಷಿಣ ತುದಿಯಲ್ಲಿರುವಂತ ಒಂದು ದ್ವೀಪವಾಗಿರುತ್ತೆ. 9 ಡಿಗ್ರಿ ಚಾನೆಲ್ ಮಿನಿಕೋಯ್ ದ್ವೀಪ ಮತ್ತು ಮುಖ್ಯ ಲಕ್ಷದ್ವೀಪಗಳ ನಡುವೆ ಕಂಡುಬರೋದ್ರಿಂದ ಅವೆರಡರ ಮಧ್ಯ ಬೇರ್ಪಡಿಸುವಂತಹ ಒಂದು ಚಾನಲ್ ಅಂತ ಕೂಡ ಇದನ್ನ ನಾವು ಹೇಳ್ಬೋದಾಗಿದೆ. ಲಕ್ಷದ್ವೀಪವು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದಾಗಿರುತ್ತೆ. ನೆಕ್ಸ್ಟ್ ನೋಡಿ, 10 ಡಿಗ್ರಿ ಚಾನಲ್ 10 ಡಿಗ್ರಿ ಚಾನಲ್ ಅಂತ ಹೇಳ್ತೀವಿ. ಅಂಡಮಾನ್ ದ್ವೀಪಗಳನ್ನ ನಿಕೋಬಾರ್ ದ್ವೀಪಗಳಿಂದ ಬೇರ್ಪಡಿಸುತ್ತೆ. ಇದು ಅಡಿಷನಲ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್. ಇಲ್ಲಿ ನಾವು ಆಪ್ಷನ್ಸ್ ಗಳೇನಿರ್ತವೆ ಕ್ವಶನ್ ಆನ್ಸರ್ಸ್ ಅನ್ನು ಓದಿದಾಗ MCQ ಫಾರ್ಮೆಟ್ಗಳಲ್ಲಿ ಮೊದಲನೇದಾಗಿ ಪ್ರಶ್ನೆಗೆ ಉತ್ತರಗಳನ್ನ ಅರ್ಥ ಮಾಡ್ಕೋಬೇಕು. ಪ್ರಶ್ನೆಗೆ ಯಾವ ಉತ್ತರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಉಳಿದಂತ 3 ಆಯ್ಕೆಗಳಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕೂಡ ತಿಳ್ಕೋಬೇಕು. ಆಗಿದ್ರೆ ಮಾತ್ರ ಎಕ್ಸಾಮಿನೇಷನ್ಸ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಮಾಡೆಲ್ ಕ್ವಶನ್ಸ್ ಅಲ್ಲಿ ನಾವು 9 ಡಿಗ್ರಿ ಚಾನಲ್ ಬಗ್ಗೆ ಕ್ವಶನ್ ಅನ್ನ ಫ್ರೇಮ್ ಮಾಡಿದೀವಿ. ಸೊ ಎಕ್ಸಾಮ್ ಅಲ್ಲಿ 10 ಡಿಗ್ರಿ ಚಾನಲ್ ಬಗ್ಗೆ ಕ್ವಶನ್ಸ್ ಬರ್ಬೋದು. ಆಗ ಅಡಿಷನಲ್ ಇನ್ಫಾರ್ಮೇಶನ್ ಏನು ಓದಿರ್ತೀರಾ ಅದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ 10 ಡಿಗ್ರಿ ಚಾನಲ್ ಅನ್ನೋದು ಅಂಡಮಾನ್ ದ್ವೀಪವನ್ನ ನಿಕೋಬಾರ್ ದ್ವೀಪದಿಂದ ಬೇರ್ಪಡಿಸುತ್ತೆ. ನೆಕ್ಸ್ಟ್ ಡಂಕನ್ ಪ್ಯಾಸೇಜ್ ಅನ್ನೋದು ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಇದೆ. ಸೊ ಅವೆರಡನ್ನ ಬೇರ್ಪಡಿಸುವಂತ ಕೆಲಸವನ್ನ ಅದು ಮಾಡುತ್ತೆ. ಇನ್ನು 8 ಡಿಗ್ರಿ ಚಾನಲ್ ಅನ್ನೋದು ಮಿನಿಕೋಯ್ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನ ಬೇರ್ಪಡಿಸುವ ಕೆಲಸವನ್ನ ಮಾಡುತ್ತೆ. ಈ ತರ ಇನ್ಫಾರ್ಮೇಶನ್ಸ್ ಅನ್ನ ನೀವು ಕಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಈ ತರ ಇದೆ, ಬುದ್ಧನ ಜನನವನ್ನು ಯಾವ ಚಿಹ್ನೆ ತೋರಿಸುತ್ತದೆ? ಕುದುರೆ, ತಾವರೆ ಮತ್ತು ನಂದಿ, ಬೋಧಿವೃಕ್ಷ, ಚಕ್ರ. ಗೌತಮ ಬುದ್ಧನ ಜನನವನ್ನ ಯಾವ ಚಿಹ್ನೆ ತೋರಿಸುತ್ತದೆ? ಸರಿಯಾದ ಉತ್ತರ ಆಯ್ಕೆ 2, ತಾವರೆ ಮತ್ತು ನಂದಿ. ತಾವರೆ ಮತ್ತು ನಂದಿ ಚಿಹ್ನೆಯು ಗೌತಮ ಬುದ್ಧರ ಜನನವನ್ನ ಸೂಚಿಸುತ್ತದೆ. ಗೌತಮ ಬುದ್ಧ ಅವರು ಕ್ರಿಸ್ತಪೂರ್ವ 563ರಂದು ಲುಂಬಿಣಿಯಲ್ಲಿ ಜನಿಸಿದ್ದಾರೆ. ಲುಂಬಿಣಿ ಅನ್ನೋದೆಲ್ಲಿದೆ? ಈಗಿರುವಂತಹ ನೇಪಾಳದಲ್ಲಿ ಲುಂಬಿಣಿ ಕಂಡುಬರುತ್ತೆ. ಓಕೆ, ಇವರ ತಂದೆ ಶುದ್ಧೋಧನ ಅವರು ಶಾಕ್ಯ ಗಣರಾಜ್ಯದ ಆಡಳಿತಗಾರರಾಗಿದ್ರು. ತಾಯಿ ಮಹಾಮಾಯಾದೇವಿ ಅವರು ಬುದ್ಧರ ಜನನದ 7 ದಿನಗಳ ನಂತರ ಅವರು ನಿಧನರಾಗ್ತಾರೆ. ಬುದ್ಧ ಅವರ ಮಲತಾಯಿಯ ಹೆಸರು ಮಹಾ ಪ್ರಜಾಪತಿ ಗೌತಮಿ. ಜನನ ತಾವರೆ ಮತ್ತು ನಂದಿ, ಜ್ಞಾನೋದಯ ಆಗಿದ್ದು ಬೋಧಿವೃಕ್ಷದ ಅಡಿಯಲ್ಲಿ, ಧರ್ಮಚಕ್ರ ಪ್ರವರ್ತನ ಆಗಿದ್ದು ಇದರ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಚಕ್ರ ಆಗಿರುತ್ತೆ. ಜೊತೆಗೆ ಮಹಾಪರಿನಿರ್ವಾಣ ಸ್ತೂಪದಲ್ಲಿ ಆಗಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈ ತರ ಇದೆ, GST ಅನ್ನು ಡ್ಯಾಶ್ ತಿದ್ದುಪಡಿ ಕಾಯ್ದೆಯಾಗಿ ಪರಿಚಯಿಸಲಾಯಿತು? 100, 101, 102, 103. ಸೊ 101ನೇ ತಿದ್ದುಪಡಿ ಮೂಲಕ GSTಯನ್ನ ತಿದ್ದುಪಡಿ ಕಾಯ್ದೆಯಾಗಿ ಪರಿಚಯ ಮಾಡಲಾಗಿದೆ. GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ, ಕನ್ನಡದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ನಮ್ಮ ಭಾರತೀಯ ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆಯನ್ನ ಮಾಡುವ ಮೂಲಕ 2016ರಲ್ಲಿ ಇದನ್ನ ಪರಿಚಯ ಮಾಡಿದ್ರು. 1 ಜುಲೈ 2017ರಂದು ಅಧಿಕೃತವಾಗಿ ಇದು ಜಾರಿಗೆ ಬಂತು. GST ದೇಶಾದ್ಯಂತ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವ ಪರೋಕ್ಷ ತೆರಿಗೆ ಆಗಿರ್ತದೆ. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ, ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು. ಪ್ರತ್ಯಕ್ಷ ತೆರಿಗೆ ಯಾವುದು, ಪರೋಕ್ಷ ತೆರಿಗೆ ಯಾವುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಬೇಕಾಗತ್ತೆ. ಇದು ಮುಂದೆ ಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ
ಕೇಳುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಪರೋಕ್ಷ ತೆರಿಗೆ. GST ಅನ್ನೋದು ಯಾವುದು? ಒಂದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್. ಕೇಂದ್ರ ಮತ್ತು ರಾಜ್ಯಗಳು ವಿಧಿಸುತ್ತಿದ್ದ ಅನೇಕ ಪರೋಕ್ಷ ತೆರಿಗೆಯನ್ನ GST ಬದಲಾವಣೆ ಮಾಡಿದೆ. ಸೊ ಮೊದಲು ಕೇಂದ್ರ ಸಪರೇಟ್ ಆಗಿ ಟ್ಯಾಕ್ಸ್ಗಳನ್ನ ಹಾಕ್ತಿತ್ತು, ರಾಜ್ಯ ಸರ್ಕಾರ ಸಪರೇಟ್ ಆಗಿ ಟ್ಯಾಕ್ಸ್ಗಳನ್ನ ಹಾಕ್ತಿತ್ತು. ಈ ರೀತಿ ಹಲವಾರು ಟ್ಯಾಕ್ಸ್ಗಳು ಇರಬಾರ್ದು, ಅದಕ್ಕೆಲ್ಲ ಪರ್ಯಾಯವಾಗಿ ಒಂದೇ ಟ್ಯಾಕ್ಸ್ ಇರಬೇಕು ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ಟ್ಯಾಕ್ಸ್ನ ಅಡಿಯಲ್ಲಿ ಬರಬೇಕು ಅಂತ ಹೇಳಿ GST ಅನ್ನ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ, ಇದು GSTಯ ಧ್ಯೇಯವಾಕ್ಯವಾಗಿರುತ್ತೆ. ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ. ಇದರ ಪರಿಕಲ್ಪನೆಯನ್ನ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ಪಿ ಚಿದಂಬರಂ ಅವರು 2005ನೇ ಇಸ್ವಿಯಲ್ಲಿ GSTಯ ಪರಿಕಲ್ಪನೆಯನ್ನ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟಂತವರಾಗಿರ್ತಾರೆ. GSTಯನ್ನ ಜಾರಿಗೆ ತಂದ ಮೊಟ್ಟ ಮೊದಲ ದೇಶ ಯಾವುದು ಅಂತ ಏನಾದ್ರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ಫ್ರಾನ್ಸ್ ಆಗಿರುತ್ತೆ. ಫ್ರಾನ್ಸ್ GSTಯನ್ನ ಜಾರಿಗೆ ತಂದ ಮೊಟ್ಟ ಮೊದಲ ದೇಶವಾಗಿದೆ. GSTಲಿರುವಂತಹ ಸ್ಲ್ಯಾಬ್ಸ್ಗಳು ಯಾವ್ಯಾವುದು ಅಂದ್ರೆ 0%, 5%, 12%, 18% ಮತ್ತು 28%ಗಳ ಸ್ಲ್ಯಾಬ್ಸ್ಗಳನ್ನ ನಾವು GSTಯಲ್ಲಿ ಕಾಣಬಹುದಾಗಿರುತ್ತೆ. ಇನ್ನು ಉಳಿದಂತ ಆಯ್ಕೆಗಳನ್ನ ನೋಡೋದಾದ್ರೆ 100ನೇ ತಿದ್ದುಪಡಿ ಆಪ್ಷನ್ ಇತ್ತು. ಭಾರತ ಮತ್ತು ಬಾಂಗ್ಲಾದೇಶದ ಭೂಗಡಿಯ ಒಪ್ಪಂದವನ್ನ ನಾವು 100ನೇ ತಿದ್ದುಪಡಿಯಲ್ಲಿ ನೋಡ್ತೀವಿ. 102ನೇ ತಿದ್ದುಪಡಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡುವುದರ ಬಗ್ಗೆ ಕಂಡುಬರುತ್ತೆ. ಇನ್ನು 103ನೇ ತಿದ್ದುಪಡಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10% ಮೀಸಲಾತಿ, EWS ರಿಸರ್ವೇಶನ್ ಏನಿದೆ 10%, ಅದು 103ನೇ ತಿದ್ದುಪಡಿಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್, ಪ್ರಯಾಗ್ರಾಜ್ ಮತ್ತು ಹಲ್ದಿಯಾ ಜಲಮಾರ್ಗವು ಯಾವುದರ ಮೂಲಕ ನಾವು ಸಾಗುತ್ತೆ ಅಂತ ಹೇಳ್ಬೋದು? ರಾಷ್ಟ್ರೀಯ ಜಲಮಾರ್ಗ 1, 2, 3, 4. ಸೊ ಪ್ರಯಾಗ್ರಾಜ್ ಮತ್ತು ಹಲ್ದಿಯಾ ಜಲಮಾರ್ಗ ಯಾವ ಒಂದು ಜಲಮಾರ್ಗದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ರಾಷ್ಟ್ರೀಯ ಜಲಮಾರ್ಗ 1ರಲ್ಲಿ ಕಂಡುಬರುತ್ತೆ. NH1 ಅಂತ ಕರಿತೀವಿ, ನ್ಯಾಷನಲ್ ನೋಡಿ NH1. ಪ್ರಯಾಗ್ರಾಜ್ನಿಂದ ಹಾಲ್ದಿಯವರೆಗೆ ಹರಡುವ ಗಂಗಾ ಭಾಗೀರಥಿ ಹೂಗ್ಲಿ ನದಿ ವ್ಯವಸ್ಥೆಯನ್ನ ರಾಷ್ಟ್ರೀಯ ಜಲಮಾರ್ಗ 1 ಅಂತ ಕರೆಯಲಾಗುತ್ತೆ. 1986ರಲ್ಲಿ ರಾಷ್ಟ್ರೀಯ ಜಲಮಾರ್ಗವಾಗಿ ಮೊಟ್ಟ ಮೊದಲನೇ ಬಾರಿಗೆ ಇದನ್ನ ಘೋಷಣೆ ಮಾಡಲಾಯಿತು. ಸುಮಾರು 1620 ಕಿಲೋಮೀಟರ್ ವರೆಗೆ ಇದರ ಡಿಸ್ಟೆನ್ಸ್ ಇದೆ. ಭಾರತದ ಅತ್ಯಂತ ಪ್ರಮುಖ ಒಳನಾಡು ಜಲ ಸಾರಿಗೆ ಮಾರ್ಗಗಳಲ್ಲಿ ಒಂದು ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಸೊ ಉಳಿದವುಗಳು ನೋಡಿದ್ರೆ NW1 ಜಲಮಾರ್ಗ 1 ಪ್ರಯಾಗ್ರಾಜು ಹಲ್ದಿಯಾ, ಅಲ್ಲಿ ಕಂಡುಬರುವಂತ ನದಿಗಳು ಯಾವುದು? ಆ ಡಿಸ್ಟೆನ್ಸ್ ಅಲ್ಲಿ ಗಂಗಾ ಭಾಗೀರಥಿ ಹೋಗ್ಲಿ ಡಿಸ್ಟೆನ್ಸ್ 1620 ಕಿಲೋಮೀಟರ್ಗಳು. ಸೊ ರಾಷ್ಟ್ರೀಯ ಜಲಮಾರ್ಗ 2 ನೋಡಿ, 2ರಲ್ಲಿ ಸಾದಿಯಾ ಮತ್ತು ದೂಬ್ರಿ ಅಂತ ನದಿ ಯಾವುದು ಅಂದ್ರೆ ಬ್ರಹ್ಮಪುತ್ರ, ಡಿಸ್ಟೆನ್ಸ್ 891 ಕಿಲೋಮೀಟರ್. 3ನೇದು ಜಲಮಾರ್ಗ 3 ಕೊಟ್ಟಾಪುರಂ ಮತ್ತು ಕೊಲ್ಲಾ ಜಲಮಾರ್ಗದ ಹೆಸರು. ಪಶ್ಚಿಮ ಕರಾವಳಿ ಕಾಲುವೆ ನದಿ ಮತ್ತು 205 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಇರುತ್ತೆ. ಕಾಕಿನಾಡ ಮತ್ತು ಪುದುಚೇರಿ ನಡುವೆ ರಾಷ್ಟ್ರೀಯ ಜಲಮಾರ್ಗ 4 ಕಂಡು ಬರುತ್ತೆ. ಕೃಷ್ಣ ಮತ್ತು ಗೋದಾವರಿ ನದಿಗಳನ್ನ ನಾವು ನದಿಗಳಾಗಿ ಈ ಒಂದು ಜಲಮಾರ್ಗದಲ್ಲಿ ಕಾಣ್ಬೋದು. 1095 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಇಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ನೆಕ್ಸ್ಟ್, ರಬ್ಬರು, ಸಿಂಕೋನ ಮತ್ತು ಅರೆಕಾನೆಟ್ ಕೃಷಿಗೆ ಯಾವ ರೀತಿಯ ಮಣ್ಣು ಸೂಕ್ತವಾಗಿರುತ್ತೆ? ಕೆಂಪು, ಲ್ಯಾಟರೈಟ್, ಮೆಕ್ಕಲು, ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಲ್ಯಾಟರೈಟ್ ಮಣ್ಣು, ಆಯ್ಕೆ 2. ರಬ್ಬರು, ಸಿಂಕೋನ ಮತ್ತು ಅರೆಕಾನೆಟ್ ಕೃಷಿಗೆ ಸೂಕ್ತವಾದ ಮಣ್ಣಾಗಿರುತ್ತೆ. ಈ ಮಣ್ಣು ಹೆಚ್ಚಿನ ಮಳೆಯ ಮತ್ತು ಉಷ್ಣತೆಯ ಪ್ರದೇಶದಲ್ಲಿ ರೂಪುಗೊಳ್ಳುತ್ತೆ. ಭಾರಿ ಮಳೆಯ ಕಾರಣದಿಂದಾಗ ಖನಿಜಗಳು ಸೋರಿಕೊಂಡು ಹೋಗ್ತವೆ, ಆದ್ದರಿಂದ ಸಾಮಾನ್ಯವಾಗಿ ಫಲವತ್ತತೆ ಕಡಿಮೆ ಇರುತ್ತೆ. ಸೊ ಪ್ರಮುಖವಾದ ಲಕ್ಷಣಗಳು ನೋಡಿ, ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ನೋಡಿ ಇದ್ರು ರಬ್ಬರು, ಸಿಂಕೋನ ಮತ್ತು ಅರೆಕಾನೆಟ್ ಬೆಳೆಗಳಿಗೆ ಲ್ಯಾಟರೈಟ್ ಮಣ್ಣು ಸೂಕ್ತ ಅನ್ನೋದನ್ನ ನೋಡಿದ್ವಿ. ಅದರ ಗುಣಲಕ್ಷಣಗಳೇನು ಅಂತ ಇಲ್ಲಿ ನೋಡಿದ್ವಿ 2 ಪಾಯಿಂಟ್ ಅಲ್ಲಿ. ಈಗ ಉಳಿದಿರುವಂತ ಮಣ್ಣುಗಳಲ್ಲಿ ಕೆಂಪು ಮಣ್ಣು ಕೆಂಪಾಗಿ ಯಾಕಿದೆ ಅಂತ ಹೇಳಿದ್ರೆ ಕಬ್ಬಿಣದ ಆಕ್ಸೈಡ್ ಆ ಮಣ್ಣಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸಾರಾಂಶಗಳ ಪೋಷಕಾಂಶಗಳು ಕಡಿಮೆ, ನೈಟ್ರೋಜನ್, ಫಾಸ್ಫೇಟ್, ಕ್ಯಾಲ್ಸಿಯಂ ಕಂಡು ಬರ್ತವೆ. ಪೊಟ್ಯಾಶ್ ಪ್ರಮಾಣ ಹೆಚ್ಚಿರುತ್ತೆ. ಇವುಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್, ಉಕೈ ಎನ್ನುವ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಮಹಿ, ನರ್ಮದಾ, ಕರ್ಜನ್, ತಪತಿ. ಸೊ ತಪತಿ ನದಿಯ ಮೇಲೆ ಉಕೈ ಅಣೆಕಟ್ಟು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿ ಇದು ಕಂಡುಬರುತ್ತೆ. ಯಾವ ನದಿಯ ಮೇಲೆ ಇದೆ ಅಂದ್ರೆ ತಪತಿ ಅಥವಾ ತಾಪಿ ಅಂತ ಕರಿತೀವಿ. ಈ ನದಿಯ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿದೆ.
ಈ ಅಣೆಕಟ್ಟನ್ನ ಮತ್ತೊಂದು ಹೆಸರಿನಿಂದ ಕರೀತಾರೆ. ಅದನ್ನ ವಲ್ಲಭ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಏನಕ್ಕೆ ಬಳಸ್ತಾರೆ ಈ ಅಣೆಕಟ್ಟನ್ನ ಅಂದ್ರೆ, ಒಂದು ನೀರಾವರಿ, ಎರಡನೇದು ವಿದ್ಯುತ್ ಉತ್ಪಾದನೆ, ಮೂರನೇದು ಪ್ರವಾಹವನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸ್ತಾರೆ. ಸೊ ಯಾವಾಗ ಪೂರ್ಣಗೊಳ್ತು ಈ ಅಣೆಕಟ್ಟು? 1972ರಂದು ಪೂರ್ಣಗೊಂತು. ಯಾವ ರಾಜ್ಯದಲ್ಲಿದೆ ಅಂತ ಆಲ್ರೆಡಿ ಮಾಹಿತಿ ಇದೆ. ನದಿ ಯಾವುದು ಅಂತ ಗೊತ್ತು, ಉಪಯೋಗ ಏನು ಅಂತ ಗೊತ್ತು. ಪಶ್ಚಿಮ ಭಾರತದ ಪ್ರಮುಖ ಅಣೆಕಟ್ಟುಗಳಲ್ಲಿ ಇದು ಒಂದು ಅಂತ ಹೇಳ್ಬೋದಾಗಿದೆ. ಭಾರತದಲ್ಲಿ 9ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಯಾವುದು ಅಂತ ಪ್ರಶ್ನೆ ಇದೆ. ಪಂಚವಾರ್ಷಿಕ ಯೋಜನೆಗಳನ್ನ ಸಂಪೂರ್ಣವಾಗಿ ಓದ್ಕೊಂಡೇ ಇರಬೇಕು. ಎಲ್ಲಾ ಪಂಚವಾರ್ಷಿಕ ಯೋಜನೆಗಳು, 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕಾಗುತ್ತೆ. ಯಾವ ಪಂಚವಾರ್ಷಿಕ ಯೋಜನೆ ಬಗ್ಗೆ ಬೇಕಾದ್ರೂ ಅವರು ಕ್ವಶನ್ನ ಕೇಳ್ಬೋದು, ಅಥವಾ ಪಂಚವಾರ್ಷಿಕ ಯೋಜನೆಯನ್ನ ಮೆನ್ಷನ್ ಮಾಡ್ದೇನೆ ಆ ಟೈಮ್ ಲೈನ್ ನ ಯಾವುದೇ ವಿಷಯದ ಬಗ್ಗೆ ಅವರು ಕ್ವಶನ್ ಅನ್ನ ಕೇಳ್ಬೋದಾಗಿರುತ್ತೆ. ಸೊ 1997ರಿಂದ 2002 ತನಕ 9ನೇ ಪಂಚವಾರ್ಷಿಕ ಯೋಜನೆಯ ಟೈಮ್ ಲೈನ್ ಆಗಿತ್ತು. 9ನೇ ಪಂಚವಾರ್ಷಿಕ ಯೋಜನೆ ಯುನೈಟೆಡ್ ಫ್ರಂಟ್ ಸರ್ಕಾರದ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು 97ನೇ ಇಸ್ವಿಯಿಂದ 2002. ಸಾಮಾಜಿಕ ನ್ಯಾಯದೊಂದಿಗೆ ಬೆಳವಣಿಗೆ ಎನ್ನುವ ಮುಖ್ಯವಾದ ಗುರಿಯನ್ನ ಈ ಒಂದು ಯೋಜನೆಯ ಸಮಯದಲ್ಲಿ ಇಟ್ಕೊಳ್ಳಲಾಗಿತ್ತು. ಕೃಷಿ, ಗ್ರಾಮೀಣಾಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಬಡತನ ನಿರ್ಮೂಲನೆ, ಇವು 4 ಕೂಡ ಪ್ರಮುಖವಾದ ಆದ್ಯತೆಗಳಾಗಿದ್ವು ಈ ಪಂಚವಾರ್ಷಿಕ ಯೋಜನೆಯ ಟೈಮಲ್ಲಿ. ಬೆಳವಣಿಗೆ ಗುರಿ ಸುಮಾರು 6.5% ಬೆಳವಣಿಗೆಯ ಗುರಿಯನ್ನ ನಾವು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಇಟ್ಕೊಂಡಿದ್ವಿ. ನಾವು ಸಾಧಿಸಿದ್ದು 5.4%ಗಳು ಮಾತ್ರ. ಖಾಸಗಿ ವಲಯ ಮತ್ತು FDI ಪಾಲ್ಗೊಳ್ಳುವಿಕೆಗೆ ಈ ಒಂದು ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಉತ್ತೇಜನ ನೀಡಲಾಯಿತು.